ಜೀನ್ ವಿಚಾರ ಕೆದಕಿದ ರಂಗನಾಥ್ಗೆ ನಿಖಿಲ್ ಡಿಚ್ಚಿಯನ್ನ ಕೊಟ್ಟಿದ್ದಾರೆ. ಕುಣಿಗಲ್ ರಂಗನಾಥ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ವೈಯಕ್ತಿಕ ವಾಗ್ದಾಳಿ ನನ್ನ ರಾಜಕೀಯ ಸಂಸ್ಕಾರವಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿರುವಂತದ್ದು. ಜೀನ್ ವಿಚಾರ ಕೆದಕಿದಂತ ರಂಗನಾಥ್ಗೆ ನಿಖಿಲ್ ಡಿಚ್ಚಿ. ಕುಣಿಗಲ್ ರಂಗನಾಥ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ವೈಯಕ್ತಿಕ ವಾಗ್ದಾಳಿ ನನ್ನ ರಾಜಕೀಯದ ಸಂಸ್ಕಾರವಲ್ಲ. ಜೀನ್ ಪದ ಬಳಕೆ ಬಗ್ಗೆ ಸ್ಪಷ್ಟನೆ ನೀಡಿದ ನಿಖಿಲ್. ಜೀನ್ ಅಂತ ಬಳಸಿದ್ದು ಎಸ್ಐಆರ್ ಅರ್ಜಿ ವಿತರಣೆ ಸಂಬಂಧ ವೈಯಕ್ತಿಕ ನಿಂದನೆ ಉದ್ದೇಶ ಇರಲಿಲ್ಲ ಎಂದ ನಿಖಿಲ್. ಎಚ್.ಡಿ. ದೇವೇಗೌಡರ ಆದರ್ಶಗಳಲ್ಲಿ ಬೆಳೆದವನು ನಾನು. ಭಾವನಾತ್ಮಕವಾಗಿಯೇ ಶಾಸಕ ರಂಗನಾಥ್ಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ನಿಖಿಲ್. ಎಚ್ಡಿಕೆ ಮೇಲೆ ವೈಯಕ್ತಿಕ ದಾಳಿ ನಡೆದಾಗ ಎಲ್ಲಿತ್ತು ಕಳಕಳಿ? ವೈಯಕ್ತಿಕ ಕೆಸರೆಚಾಟ, ದ್ವೇಷದ ರಾಜಕಾರಣ ಬದಿಗಿಡಿ. ರಂಗನಾಥ್ಗೆ ನಿಖಿಲ್ ಕುಮಾರಸ್ವಾಮಿ ಬಹಿರಂಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಜೀನ್ ವಿಚಾರ ಕೆದಕಿದ ರಂಗನಾಥ್ಗೆ ನಿಖಿಲ್ ಡಿಚ್ಚಿ. ಜೀನ್ ಅಂತ ಅಂದ್ರೆ ವಂಶಾವಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತ ವಿಚಾರದಲ್ಲಿ ವೈಯಕ್ತಿಕವಾಗಿ ವಾಗ್ದಾಳಿ ನಡೆಸೋದು ನನ್ನ ರಾಜಕೀಯ ಸಂಸ್ಕಾರವಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಜೀನ್ ಪದ ಬಳಕೆ ಬಗ್ಗೆ ಸ್ಪಷ್ಟನೆ ನೀಡಿದಂತಹ ನಿಖಿಲ್, ಜೀನ್ ಅಂತ ಬಳಸಿದ್ದು ಎಸ್ಐಆರ್ ಅರ್ಜಿ ವಿತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನು ವೈಯಕ್ತಿಕ ನಿಂದನೆ ಉದ್ದೇಶ ಇರಲಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿಯ ಬಳಸಂತ ಜೀನ್ ಪದ ವಿಚಾರಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಎಚ್.ಡಿ. ದೇವೇಗೌಡರ ಆದರ್ಶಗಳಲ್ಲಿ ಬೆಳೆದವನು ನಾನು. ಈ ರೀತಿಯಾಗಿ ಮಾತನಾಡಲ್ಲ, ಯಾರನ್ನ ಕೂಡ ವೈಯಕ್ತಿಕವಾಗಿ ನಾನು ಹೀಯಾಳಿಸಿ ಮಾತನಾಡಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿರುವಂಥದ್ದು. ಜೀನ್ ಅಂತ ಅಂದರೆ ವಂಶಾವಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ವಂಶಾವಳಿ ವಿಚಾರದಲ್ಲಿ ಮಾತನಾಡುವಂಥದ್ದು ರಾಜಕೀಯವಾಗಿ ಏನು ಹಿಂದಿನಿಂದ ನಡ್ಕೊಂಡು ಬಂದಿದೆ. ರಾಜಕೀಯವಾಗಿ ದೇವೇಗೌಡರು ಅಂತ ಅಂದರೆ ಗೌಡ್ರ ರಾಜಕೀಯ ಅಂತ JDS ಅಂತ ಬಂದಾಗ ಅಲ್ಲಿ ಆದಂಥ ಒಂದಿಷ್ಟು ಏನು ಬದಲಾವಣೆಗಳು, ಅಲ್ಲಿ ಆದಂಥ ಒಂದಿಷ್ಟು ಏನು ಬೆಳವಣಿಗೆಗಳನ್ನು ವಿಚಾರನ ಮುಂದಿಟ್ಕೊಂಡು ರಂಗನಾಥ್ ಕೂಡ, ಕುಣಿಗಲ್ ರಂಗನಾಥ್ ಕೂಡ ಇದ್ರ ಬಗ್ಗೆ ಮಾತನಾಡಿರ್ತಾರೆ. ಸೊ ಇದನ್ನು ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ವಾಗ್ದಾಳಿಯನ್ನು ನಡೆಸುವಂಥ ಸಂಸ್ಕಾರ ನನ್ನದಲ್ಲ. ಎಚ್.ಡಿ. ದೇವೇಗೌಡರ ಜೊತೆ ನಾನು ಆದರ್ಶಗಳನ್ನು ಅಲ್ಲಿ ಫಾಲೋ ಮಾಡ್ಕೊಂಡು ಬೆಳೆದವನು ಅಂತ ನಿಖಿಲ್ ಕುಮಾರಸ್ವಾಮಿ ಕೂಡ ಇದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಈಗಾಗಲೇ ವಂಶಾವಳಿ ಅಂದರೆ ಈಗ ರಾಜಕೀಯವಾಗಿ ನಾವು ಗಮನಿಸಿ ನೋಡಿದಾಗ JDS ಅಂತ ಬಂದೆ, ಗೌಡ್ರ ಕುಟುಂಬ ಅಂತ ಬಂದರೆ ಇಲ್ಲಿ ಕುಟುಂಬ ರಾಜಕಾರಣ ಅಂತ ಮಾತನಾಡುವಂಥದ್ದು ಬೇರೆ ಪಕ್ಷಗಳು ಯಾವುದೇ ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು ಇದ್ರ ಬಗ್ಗೆ ಮಾತನಾಡ್ತಾನೆ ಬರ್ತಾ ಇರುತ್ತೆ. ಅಂದರೆ ಕುಟುಂಬ ರಾಜಕಾರಣ ಅನ್ನುವಂಥದ್ದು JDSನಲ್ಲಿ ಹೆಚ್ಚಾಗಿ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಜೀನ್ ಅಂತ ಅಂದರೆ ವಂಶಾವಳಿ ವಿಚಾರವಾಗಿ ಕೂಡ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ವಾಗ್ದಾಳಿಯನ್ನು ನಡೆಸಬಾರ್ದಲ್ವಾ? ಸೊ ವೈಯಕ್ತಿಕವಾಗಿ ನಾನು ಕೂಡ ವಾಗ್ದಾಳಿಯನ್ನು ನಡೆಸುವಂಥವನ್ನಲ್ಲ, ಆ ಸಂಸ್ಕಾರ ನನ್ನದಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟು ತಿರುಗೇಟನ್ನ ಕೊಟ್ಟಿದ್ದಾರೆ. JDS ಅಂತ ಅಂದರೆ ಎಲ್ರಿಗೂ ಗೊತ್ತು, ಸಾಮಾನ್ಯವಾಗಿ ಗೌಡ್ರ ಕುಟುಂಬ ಯಾವ ರೀತಿಯಾಗಿ ರಾಜಕೀಯವಾಗಿ ಮುನ್ನುಗ್ತಾ ಇದೆ, ಯಾವ ರೀತಿಯಾಗಿ ರಾಜಕೀಯವಾಗಿ ಬೆಳ್ಕೊಂಡು ಬರ್ತಾ ಇದೆ ಅಂತ. ಈಗ JDS ಪಕ್ಷ ಅಂತ ಬಂದಾಗ ಸ್ಥಳೀಯ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ರು ಯಾರು? ದೇವೇಗೌಡರ ಒಂದು ಪ್ರಯತ್ನ ಇದರಲ್ಲಿ ಎಷ್ಟರ ಮಟ್ಟಿಗೆ ಇದೆ? ಅವರ ಕಾಲದಿಂದನೂ ಕೂಡ ರಾಜಕೀಯವಾಗಿ ಮುನ್ನೆಲೆಗೆ ಬಂದಂಥ ಈ ಒಂದು ಪಕ್ಷ, ಈ ಪಕ್ಷದಲ್ಲಿ ಗೌಡ್ರ ಕುಟುಂಬ ಹೆಚ್ಚಾಗಿ ಮುನ್ನೆಲೆಗಿದೆ. ಸೊ ಹಾಗಾಗಿ ಪ್ರತಿ ಬಾರಿ ರಾಜಕೀಯವಾಗಿ ಈ ಪದ ಬಳಸ್ತಾನೆ ಇರ್ತಾರೆ ರಾಜಕೀಯ ನಾಯಕರು.